ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಕಂಟಿನ್ಯೂಡ್ ಪಾರ್ಟ್ ಆಫ್ ಸರ್ಫೇಸ್ ಅಂಡ್ ಕೊಲಾಯ್ಡ್ಸ್ನ ನೋಡ್ತಾ ಹೋಗೋಣ. ಫ್ರೆಂಡ್ಲಿಚ್, ಲ್ಯಾಂಗ್ಮಿಯರ್ ಅಂಡ್ ಬೆಟ್ ಅಡ್ಸಾರ್ಪ್ಷನ್ ಐಸೋಥರ್ಮ್ನ ನೋಡಿದ್ವಿ. ಈಗ ಅಡ್ಸಾರ್ಪ್ಷನ್ ಐಸೋಥರ್ಮ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನನ್ನ ತಿಳಿಸ್ತವೆ ಅಂತ ನೋಡೋಣ. ಡಿಫ್ರೆಂಟ್ ಟೈಪ್ ಆಫ್ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್. ಸೊ ದಿಸ್ ಗ್ರಾಫ್ ಈಸ್ ಆಫ್ ಲ್ಯಾಂಗ್ಮಿಯರ್ ಟೈಪ್ ಅಂತಂದ್ರೆ ಮೋನೋಲೇಯರ್ ಅಡ್ಸಾರ್ಪ್ಷನ್ ಆಗತ್ತೆ. ಮೋನೋಲೇಯರ್ ಅಡ್ಸಾರ್ಪ್ಷನ್ ಆದಾಗ ಈ ಗ್ರಾಫ್ನ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ ಆನ್ ನಾನ್ ಪೋರಸ್ ಸಾಲಿಡ್ ಸರ್ಫೇಸ್. ಸಿ, ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಅಡ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅಟ್ ಹೈ ಪ್ರೆಷರ್ ಅಡ್ಸಾರ್ಪ್ಷನ್ ಸ್ಟಾಪ್ ಆಗುತ್ತೆ. ಬಿಕಾಸ್ ಏನಾಗಿರುತ್ತೆ, ಆಲ್ರೆಡಿ ಮೊನೋಲೇಯರ್ ಅಡ್ಸಾರ್ಪ್ಷನ್ ಆಗೋಗಿರುತ್ತೆ, ಸರ್ಫೇಸ್ ಖಾಲಿ ಇರೋದಿಲ್ಲ. ಹಾಗಾಗಿ ಅಡ್ಸಾರ್ಪ್ಷನ್ ಸ್ಟಾಪ್ ಆಗುತ್ತೆ. ನಾವು ಎಷ್ಟೇ ಪ್ರೆಷರ್ ಕೊಟ್ಟರೂ ಕೂಡ ಏನಾಗಲ್ಲ, ಫರ್ದರ್ ಅಡ್ಸಾರ್ಪ್ಷನ್ ಆಗೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಹೈಡ್ರೋಜನ್ ಆನ್ ಚಾರ್ಕೋಲ್. ನೆಕ್ಸ್ಟ್, ದಿಸ್ ಗ್ರಾಫ್ ಏನಿದೆಯಲ್ವಾ, ಇದು ಮಲ್ಟಿ ಲೇಯರ್ ಅಡ್ಸಾರ್ಪ್ಷನ್ ಅನ್ನ ತೋರಿಸ್ತಾ ಇದೆ ಆನ್ ನಾನ್ ಪೋರಸ್ ಸಾಲಿಡ್. ಸೊ ಇಲ್ಲಿ ತನಕ ಏನು, ಇಲ್ಲಿ ತನಕ ಈ ಪಾಯಿಂಟ್ ತನಕ ಏನಾಗಿರುತ್ತೆ, ಮೋನೋಲೇಯರ್ ಅಡ್ಸಾರ್ಪ್ಷನ್ ಆಗಿರುತ್ತೆ. ಆಸ್ ಸೂನ್ ಆಸ್ ಮೋನೋಲೇಯರ್ ಅಡ್ಸಾರ್ಪ್ಷನ್ ಕಂಪ್ಲೀಟ್ ಆದ ಕೂಡಲೇ ಏನಾಗ್ತಾ ಇದೆ, ಕಂಪ್ಲೀಟ್ ಒಂದು ಸ್ಟೀಪ್ ಕಾಣ್ತಾ ಇದೆ, ಸ್ಟೀಪ್ ಕರ್ವ್ ಕಾಣ್ತಾ ಇದೆ ಅಲ್ವಾ, ದಟ್ ಈಸ್ ಬಿಕಾಸ್ ಆಫ್ ಮೋನೋಲೇಯರ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಆದ ಕೂಡಲೇ ಏನಾಗುತ್ತೆ, ಅದ್ರ ಮೇಲ್ಗಡೆ ಅಂದ್ರೆ ಫಸ್ಟ್ ಲೇಯರ್ನ ಮೇಲ್ಗಡೆ, ಮೋನೋಲೇಯರ್ನ ಮೇಲ್ಗಡೆ ಮಲ್ಟಿಪಲ್ ಲೇಯರ್ಸ್ ಫಾರ್ಮೇಶನ್ ಆಗ್ತಾ ಇರೋದ್ರಿಂದ ಗ್ರಾಫ್ನ ನಾವು ಯಾವ ರೀತಿ ತೋರಿಸ್ತಾ ಇದೀವಿ, ಲೈಕ್ ದಿಸ್. Nitrogen on silica gel can be represented by this type of graph. Next, adsorption keeps on rising with an increase in pressure. So ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಏನಾಗುತ್ತೆ, ಸಿಂಪ್ಲಿ ಅಡ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ಬ್ರೋಮಿನ್ ಆನ್ ಸಿಲಿಕಾ. ಸೊ ನಾನೊಂದು ಸಿಲಿಕಾ ಮಾಲಿಕ್ಯೂಲ್ನ ತಗೊಳ್ತೇನೆ. ಬ್ರೋಮಿನ್ ಮಾಲಿಕ್ಯೂಲ್ ಫಸ್ಟ್ ಬಂದು ಅಡ್ಸಾರ್ಪ್ಷನ್ ಆಗತ್ತೆ. ಇನ್ನು ಸರ್ಫೇಸ್ ಮೋನೋಲೇಯರ್ ಅಡ್ಸಾರ್ಪ್ಷನ್ ಕಂಪ್ಲೀಟ್ ಆಗೇ ಇರೋದಿಲ್ಲ. ಅಷ್ಟರಲ್ಲೇ ಅದೇನಾಗುತ್ತೆ, ಆಲ್ರೆಡಿ ಅಡ್ಸಾರ್ಬ್ ಆಗಿರುತ್ತಲ್ಲ ಮಾಲಿಕ್ಯೂಲು, ಅದ್ರ ಮೇಲೆ ಬಂದು ಅಡ್ಸಾರ್ಪ್ಷನ್ ಆಗ್ತಾ ಇರುತ್ತೆ. ಸೊ ಆಗ ರೆಪ್ರೆಸೆಂಟ್ ಮಾಡುವಂತಹ ಗ್ರಾಫೇ ಈ ರೀತಿ. ಸೊ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ದ ಹಾಗೆ ಏನಾಗುತ್ತೆ, ಮಲ್ಟಿಪಲ್ ಲೇಯರ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ, ರೇಟ್ ಆಫ್ ಅಡ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಯಾಕಾಗತ್ತೆ ಅಂದ್ರೆ, ಇಟ್ ಈಸ್ ಮೋರ್ ಸ್ಟೇಬಲ್ ಲೈಕ್ ದಿಸ್ ವೆನ್ ಕಂಪೇರ್ಡ್ ಟು ಮೊನೋಲೇಯರ್ ಅಡ್ಸಾರ್ಪ್ಷನ್. ನೆಕ್ಸ್ಟ್ ಗ್ರಾಫ್ ಏನಿದೆ, ಇದರಲ್ಲಿ ಅಡ್ಸಾರ್ಪ್ಷನ್ ಜೊತೆಗೆ ಕೆಪಿಲರಿ ಕಂಡೆನ್ಸೇಷನ್ ಆಗುವಂಥದ್ದು ಆನ್ ಪೋರಸ್ ಸಾಲಿಡ್. ಸೊ ಏನಾಗುತ್ತೆ, ಸಾಲಿಡ್ ನಡುವೆ ಪೋರಸ್ ಇರುತ್ತೆ, ಹೋಲ್ಸ್ ಇರುತ್ತೆ. ಸೊ ಫಸ್ಟ್ ಏನಾಗುತ್ತೆ, ಮೋನೋಲೇಯರ್ ಅಡ್ಸಾರ್ಪ್ಷನ್ ಆಗೋಗುತ್ತೆ. ಅಂದ್ರೆ ಒನ್ ಪರ್ಟಿಕ್ಯುಲರ್ ಲೇಯರ್ ಆಫ್ ಮಾಲಿಕ್ಯೂಲ್ ಬಂದು ಅಡ್ಸಾರ್ಬ್ ಆಗಿರುತ್ತೆ. ಆಮೇಲೆ ಏನಾಗತ್ತಪ್ಪ ಅಂತಂದ್ರೆ, ಗೇಷಿಯಸ್ ಮಾಲಿಕ್ಯೂಲ್ ಕಂಬೈನ್ ಆಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಈ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ನ ಒಳಗೆ ಕೂಡ ಅಡ್ಸಾರ್ಪ್ಷನ್ ಆಗತ್ತೆ. ಸೊ ಆ ರೀತಿ ಆದಾಗ ಏನಾಗತ್ತೆ, ಇಟ್ ಶೋಸ್ ಅ ಸ್ಟೀಪ್ ಜಂಪ್ ಅಟ್ ದಿಸ್ P0 ಪಾಯಿಂಟ್. So benzene on silica gel can be given as example. Next, ಇಲ್ಲಿ ಕೂಡ ಅಷ್ಟೇ, ಪ್ರೆಷರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಏನಾಗಿದೆ, ರೇಟ್ ಆಫ್ ಅಡ್ಸಾರ್ಪ್ಷನ್ ಜಾಸ್ತಿ ಆಗಿದೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತನಕ, ಅಂದ್ರೆ P0 ತನಕ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಕೂಡ ಪೋರಸ್ ಸಾಲಿಡ್ ಆಗಿರುತ್ತೆ. ಸೊ ಪೋರಸ್ ಸಾಲಿಡ್ ಅಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದ್ರೆ, ಆ ಗ್ಯಾಪ್ ಇದೆಯಲ್ವಾ, ಗ್ಯಾಪ್ ಅಲ್ಲಿ ಫಸ್ಟ್ ಅಡ್ಸಾರ್ಪ್ಷನ್ ಆಗೋಗುತ್ತೆ. ದೆನ್ ಇಟ್ ಲೀಡ್ಸ್ ಟು ಮೊನೋಲೇಯರ್ ಅಡ್ಸಾರ್ಪ್ಷನ್. ಸೊ ಅದನ್ನ ವಾಟರ್ ವೇಪರ್ ಅಡ್ಸಾರ್ಪ್ಷನ್ ಆನ್ ಚಾರ್ಕೋಲ್ ಕ್ಯಾನ್ ಬಿ ಗಿವನ್ ಥ್ರೂ ದಿಸ್ ಗ್ರಾಫ್, ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಥ್ರೂ ದಿಸ್ ಗ್ರಾಫ್. ಓಕೆನಾ? ನೆಕ್ಸ್ಟ್,
ಸೊ ಕೆಟಲಿಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಏನು ಕೆಟಲಿಸ್ಟ್ ಅಂತಂದ್ರೆ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಕೆಮಿಕಲ್ ಚೇಂಜ್. ಯಾವುದೇ ಕೆಮಿಕಲ್ ಚೇಂಜ್ಗೆ ಒಳಪಡದೆ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ನ ಐದರ್ ಡಿಕ್ರೀಸ್ ಮಾಡುತ್ತೆ ಅಥವಾ ಇನ್ಕ್ರೀಸ್ ಮಾಡುತ್ತೆ. ಅದನ್ನ ನಾವು ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಸೊ ಅದರಲ್ಲಿ 2 ಟೈಪ್ಸ್, ಒಂದು ಪಾಸಿಟಿವ್ ಕ್ಯಾಟಲಿಸ್ಟ್ ಅಂದು ನೆಗೆಟಿವ್ ಕ್ಯಾಟಲಿಸ್ಟ್ ಅಂತಂದು. ಪಾಸಿಟಿವ್ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ, ಯಾವಾಗಲೂ ರೇಟ್ ಆಫ್ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಂಗನೀಸ್ ಆಕ್ಸೈಡ್ MnO2. ಸೊ ಪೊಟ್ಯಾಷಿಯಂ ಕ್ಲೋರೇಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಪಾಸಿಟಿವ್ ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ದೆನ್ ನೆಗೆಟಿವ್ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ ಅನ್ನ ಡಿಕ್ರೀಸ್ ಮಾಡುತ್ತೆ. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಸಿಂಥಸಿಸ್ ಅಲ್ಲಿ ಫಾಸ್ಫೋರಿಕ್ ಆಸಿಡ್ ಏನಿದೆ ದ್ಯಾಟ್ ಆಕ್ಟ್ಸ್ ಎಸ್ ಅ ನೆಗೆಟಿವ್ ಕ್ಯಾಟಲಿಸ್ಟ್, ಅದು ಸ್ಲೋ ಡೌನ್ ಮಾಡುತ್ತೆ. ನೆಕ್ಸ್ಟ್ ಹೋಮೋಜಿನಿಯಸ್ ಕ್ಯಾಟಲಿಸಿಸ್ ಮತ್ತೆ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ಅಂತ ಫರ್ದರ್ ಡಿವೈಡ್ ಮಾಡ್ತೀವಿ. ಯಾವಾಗ ಕೆಟಲಿಸ್ಟು ಮತ್ತೆ ರಿಯಾಕ್ಟೆಂಟ್ಸ್ದು ಫಿಸಿಕಲ್ ಸ್ಟೇಟ್ ಸೇಮ್ ಇರುತ್ತೋ ಅದನ್ನ ನಾವು ಹೋಮೋಜಿನಿಯಸ್ ಕ್ಯಾಟಲಿಸಿಸ್ ಅಂತ ಕರಿತೀವಿ. ಆದ್ರೆ ಫಿಸಿಕಲ್ ಸ್ಟೇಟ್ ಆಫ್ ಕ್ಯಾಟಲಿಸ್ಟು ಮತ್ತೆ ರಿಯಾಕ್ಟೆಂಟು ಡಿಫ್ರೆಂಟ್ ಇದ್ದಾಗ ಅದನ್ನ ಹೆಟ್ರೋಜಿನಿಯಸ್ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಬರ್ಸ್ ಪ್ರೋಸೆಸ್ ಅಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನಿರುತ್ತಲ್ವಾ, ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಏನಿರುತ್ತಲ್ವಾ ದಟ್ ವಿಲ್ ಬಿ ಇನ್ ಗ್ಯಾಶಿಯಸ್ ಸ್ಟೇಟ್. ಅದೇ ನಾವು ಕ್ಯಾಟಲಿಸ್ಟ್ ಯಾವ್ದಾಗ ಯೂಸ್ ಮಾಡ್ತಿರ್ತೀವಿ, ಐರನ್ ವಿಲ್ ಬಿ ಇನ್ ಸಾಲಿಡ್ ಸ್ಟೇಟ್. That is a good example for heterogeneous catalyst. Then auto catalyst. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ರಿಯಾಕ್ಷನ್ ಅಲ್ಲಿ ಇರುವಂತಹ ಒನ್ ಆಫ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ಅ ಕೆಟಲಿಸ್ಟ್. ಫಾರ್ ಎಕ್ಸಾಂಪಲ್ MnO2 ಮ್ಯಾಂಗನೀಸ್ ಡೈಆಕ್ಸೈಡ್. ದೆನ್ ಕೆಲವೊಂದು ಕೆಟಲಿಸ್ಟ್ ಇರುತ್ತೆ, ದೇ ಆರ್ ಕಾಲ್ಡ್ ಆಸ್ ಶೇಪ್ ಸೆಲೆಕ್ಟಿವ್ ಕೆಟಲಿಸ್ಟ್ ಅಂತ. ಕೆಟಲಿಟಿಕ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ಪೋರ್ ಸ್ಟ್ರಕ್ಚರ್ ಆಫ್ ದ ಕೆಟಲಿಸ್ಟ್. ಸೊ ಡಿಪೆಂಡಿಂಗ್ ಅಪಾನ್ ದ ಪೋರ್ ಸ್ಟ್ರಕ್ಚರ್ ಆಫ್ ದ ಕೆಟಲಿಸ್ಟ್ ಪ್ರಾಡಕ್ಟ್ ಮತ್ತೆ ರಿಯಾಕ್ಟೆಂಟ್ ಫಾರ್ಮ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಜಿಯೋಲೈಟ್ ಅಲ್ಲಿ ಏನಾಗಿರುತ್ತೆ, ಅವುಗಳದ್ದು ಸ್ಪೆಸಿಫಿಕ್ ಪೋರ್ ಸ್ಟ್ರಕ್ಚರ್ಸ್ ಇರುತ್ತೆ. ಅವು ಏನ್ ಮಾಡುತ್ತೆ, ಸ್ಪೆಸಿಫಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಮಾತ್ರ ಅಲೋ ಮಾಡ್ತವೆ. ಸೊ ಬೈ ದಿಸ್ ಕೊಲಾಯ್ಡ್ಸ್ ಅಂಡ್ ಸರ್ಫೇಸಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ.